ಸರ್ವೋತ್ತಮ ಬಾಂಧವರಿಗೂ ನಮಸ್ಕಾರ. ನಾನು ನಿಮ್ ಜಗದೀಶ್. ಇವತ್ತಿನ ವಿಷಯಗಳನ್ನು ತಮಗೆ ಪರಿಚಯ ಮಾಡೋಣ ಅಂದ್ಬಿಟ್ಟು ನಾನು ಬಂದಿದ್ದೀನಿ. ಬಂಧುಗಳೇ, ತಮಗೆ ಪರಿಚಯ ಮಾಡ್ಕೊಡ್ತೀನಿ. ದಯಮಾಡಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಆಯ್ತು ಮದು ಆಯ್ತು
ಈ ದಿನ ಮಾಜಿ ಸಂಸದರು ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿದ್ದಂತಹ ಆರ್ ದ್ರೋಣನ್ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಹಾಗೂ ಅಕ್ಕಪಕ್ಕ ಜಿಲ್ಲೆಯಲ್ಲೂ ಕೂಡ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದು ಭಾಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿದೆ. ಯಾಕಂದರೆ ದ್ರೋಣನ್ ಸಾಹೇಬರು ನಮ್ಮ ಯುವಕರಿಗೆ ಒಂದು ದೊಡ್ಡ ಶಕ್ತಿಯಾಗಿದ್ದಂಥವ್ರು. ಯಾಕಂದರೆ ಅವ್ರ ಕೆಲಸ ಕಾರ್ಯಗಳು ಭಾಳ ಎಲ್ರಿಗೂ ಮಾದರಿ. ಜೊತೆಗೆ ನಾನು ಕೂಡ ಸೋಷಿಯಲ್ ಮೀಡಿಯಾ ಅಧ್ಯಕ್ಷರಾದಾಗ ನಮಗೂ ಕೂಡ ಭಾಳ ಸಹಕಾರ ಮಾಡಿಕೊಟ್ರು. ಜೊತೆಗೆ ಗ್ರಾಮ ಪಂಚಾಯತ್ ಸದಸ್ಯನಾದಾಗ ಆಗಬೇಕಾದ್ರೂ ಕೂಡ ಅವ್ರ ಕೊಡುಗೆ ನಮ್ಗೆ ಭಾಳ ಇದೆ. ಉಪಾಧ್ಯಕ್ಷನಾಗಬೇಕಾದ್ರೂ ಕೂಡ MLA ಸಾಹೇಬ್ರು ಈಗೇನು ಪ್ರೆಸೆಂಟ್ ಇದ್ದಾರೆ ಸಾಹೇಬರು ಅವ್ರು ಸಹಕಾರ ಮಾಡಿದ್ರು. ಒಳ್ಳೆಯದನ್ನೆಲ್ಲ ರಾಜಕಾರಣದಲ್ಲಿ ಬೆಳೆಯೋಕೆ ಆಗ್ತಿರ್ಲಿಲ್ಲ. ನಮ್ಮಂಥ ಸಾವಿರಾರು ಜನ ಯುವಕರನ್ನ ಬೆಳೆಸಿದ್ದಾರೆ. ಅವ್ರು ಇರಬೇಕಿತ್ತು, ಅವ್ರಿಲ್ಲ ಅಂತ ನೆನೆಸ್ಕೊಳ್ಳೋಕೆ ಆಗಲ್ಲ. ಅವ್ರ ರೂಪದಲ್ಲಿ ನಾವು ಅವ್ರ ಮಗನ ನೋಡ್ತಾ ಇದ್ದೀವಿ. ದರ್ಶನ್ ಸಾಹೇಬ್ರು ಮುಂದಿನದಲ್ಲಿ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ. ದೊಡ್ಡದಾಗಿ ಅವ್ರಿಗೆ ಉನ್ನತ ಮಟ್ಟ ಸ್ಥಾನ ಸಿಗಬೇಕು ಅಂತ ನಾವು ಆಸೆ ಪಡ್ತೀವಿ ಈ ಸಂದರ್ಭದಲ್ಲಿ. ಮತ್ತು ಈಗಿನ ಪ್ರಸಿದ್ಧ ವಿದ್ಯಾಗಣಪತಿ ಟೆಂಪಲ್ನಲ್ಲಿ ಕೂಡ ವಿಶೇಷವಾಗಿ ಪೂಜೆ ಮಾಡಿಸಿ ನಾವು ಅವರ ದ್ರೋಣನ್ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಮತ್ತು ನಮ್ಮ ಮಹೇಂದ್ರ ಸ್ನೇಹಿತರೆಲ್ಲ ಸೋಷಿಯಲ್ ಮೀಡಿಯಾ ಟೀಮ್ ಏನು ನಂಜನಗೂಡು ಸಾಮಾಜಿಕ ಜಾಲತಾಣ ಭಾಗದ ಟೀಮ್ ಏನಿದೆ ಎಲ್ಲರೂ ಸೇರಿ ನಾವು ಇವತ್ತಿನ ಬರುವಂಥ ಭಕ್ತಾದಿಗಳಿಗೆ ನಿರಂತರವಾಗಿ ಒಂದು ಹೆಚ್ಚು ಕಡಿಮೆ 4 ಗಂಟೆ ಕೂಡ ನಾವು ಸಿಹಿ ವಿತರಣೆಯನ್ನು ಮಾಡಿದ್ದೀವಿ. ಭಾಳ ವಿಭಿನ್ನವಾಗಿತ್ತು ಈ ವರ್ಷ ಅಂತ ನಾನು ಭಾವಿಸ್ತೀನಿ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಸಾಮಾಜಿಕ ಜಾಲತಾಣ ವಿಭಾಗದ ಅಧ್ಯಕ್ಷರು.